ನಮಸ್ಕಾರ. ಅದ್ಭುತ ನಡಿಗೆ ನ್ಯೂಸ್ಗೆ ಸ್ವಾಗತ. ವಾರ್ತೆಗಳ ಮುಖ್ಯಾಂಶಗಳು. ಗಂಗಾವತಿ ನಗರದ ಶ್ರೀ ಈರಣ್ಣ ದೇವಸ್ಥಾನದಲ್ಲಿ ಶ್ರೀ ಈರಣ್ಣ, ಶ್ರೀ ಗಣೇಶ ಹಾಗೂ ಶ್ರೀ ವೀರಭದ್ರೇಶ್ವರ ಮೂರ್ತಿಗಳ 10ನೇ ವರ್ಷದ ಪ್ರತಿಷ್ಠಾಪನೆ ಮತ್ತು 32ನೇ ವರ್ಷದ 108 ಕುಂಭ ಮಹೋತ್ಸವವು ದಿನಾಂಕ 10/9/2026 ಗುರುವಾರರಂದು ಅತ್ಯಂತ ಸಂಭ್ರಮ ಹಾಗೂ ವಿಜೃಂಭಣೆಯಿಂದ ಜರುಗಲಿದೆ. ದಿನಾಂಕ 13/8/2026 ಶ್ರಾವಣ ಶುದ್ಧ ಪಾಡ್ಯದಿಂದ 10/9/2026 ಶ್ರಾವಣ ಬಹುಳ ಚತುರ್ದಶಿಯವರೆಗೆ ಪ್ರತಿದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ರುದ್ರಾಭಿಷೇಕ ಹಾಗೂ ಶ್ರೀ ಚನ್ನಬಸವ ಸ್ವಾಮಿ ಭಜನೆ ನಡೆಯಲಿದೆ. ದಿನಾಂಕ 10/9/2026 ರಂದು ಬೆಳಿಗ್ಗೆ 7 ಗಂಟೆಗೆ ಶ್ರೀ ಗುರು ಕೊಟ್ಟೂರು ಬಸವೇಶ್ವರ ದೇವಸ್ಥಾನದಿಂದ ಖಡ್ಗಮೇಳ, ವೀರಗಾಸೆ, ಪುರವಂತಿಕೆ ಮತ್ತು ಸಕಲ ವಾದ್ಯ ವೈಭವಗಳೊಂದಿಗೆ ಗಂಗೆಸ್ಥಳ ಮೆರವಣಿಗೆ ಪ್ರಾರಂಭವಾಗಿ ಶ್ರೀ ಈರಣ್ಣ ದೇವಸ್ಥಾನಕ್ಕೆ ತಲುಪಿ ವಿದ್ಯುಕ್ತವಾಗಿ ಕುಂಭಾಭಿಷೇಕ ಜರುಗಲಿದೆ. ಬೆಳಿಗ್ಗೆ 11:45 ಗಂಟೆಗೆ ಶ್ರೀ ಈರಣ್ಣ ದೇವರ ಗುಡಿಯ ಮುಂಭಾಗದಲ್ಲಿ ನೂತನ ರಾಜಗೋಪುರದ ಶಂಕುಸ್ಥಾಪನೆಯನ್ನು ಗಂಗಾವತಿ ಶಾಸಕರಾದ ಗಾಲಿ ಜನಾರ್ದನ್ ರೆಡ್ಡಿ ಹಾಗೂ ಶ್ರೀಮತಿ ಅರುಣಾಲಕ್ಷ್ಮಿ ಇವರಿಂದ ನೆರವೇರಿಸಲಾಗುವುದು. ಇದೇ ವೇಳೆ ಅವರಿಗೆ ಗೌರವಯುತ ಸನ್ಮಾನ ಕಾರ್ಯಕ್ರಮ ಜರುಗಲಿದೆ. ಮಧ್ಯಾಹ್ನ 12:30 ಗಂಟೆಗೆ ದೇವರ ದರ್ಶನ, ಪ್ರಸಾದ ವಿತರಣೆ, ಭವ್ಯ ಸನ್ಮಾನ ಸಮಾರಂಭ ಹಾಗೂ ಗಣಾರಾಧನೆ ನಡೆಯಲಿದೆ. ಕೊಪ್ಪಳ ಲೋಕಸಭಾ ಕ್ಷೇತ್ರದ ಸದಸ್ಯರಾದ ರಾಜಶೇಖರ ಹಿಟ್ನಾಳ್ ಮತ್ತು ಶ್ರೀಮತಿ ರಶ್ಮಿ, ಆರೋಗ್ಯಾಧಿಕಾರಿಗಳಾದ ಡಾ. ಈಶ್ವರ ಸವಡಿ ಮತ್ತು ಶ್ರೀಮತಿ ನಿರ್ಮಲಾ ರವರು ಉಪಸ್ಥಿತರಿರುವರು ಮತ್ತು ದೇವಸ್ಥಾನದ ಅಭಿವೃದ್ಧಿಗೆ ವಿಶೇಷವಾಗಿ ಸಹಕರಿಸಿದ ವಿವಿಧ ಗಣ್ಯರು ಹಾಗೂ ಉದ್ಯಮಿಗಳು ಉಪಸ್ಥಿತರಿರುವರು. ಈ ಪವಿತ್ರವಾದ ಮಹೋತ್ಸವಕ್ಕೆ ಗಂಗಾವತಿ ನಗರ ಹಾಗೂ ಸುತ್ತಮುತ್ತಲಿನ ಸದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ತನು-ಮನ ಧನದಿಂದ ಸೇವೆ ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಸಮಿತಿಯ ಸದಸ್ಯರು ವಿನಂತಿಸಿಕೊಂಡಿದ್ದಾರೆ. ದೇವಸ್ಥಾನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ದೇವಸ್ಥಾನ ಕಮಿಟಿಯ ಅಧ್ಯಕ್ಷರಾದ ಹೋಲಿ ಶರಣಪ್ಪ, ಹಿರಿಯರಾದ ಅಕ್ಕಿ ಕೊಟ್ರಪ್ಪ, ಸಿಂಗನಾಳ ಪಂಪಾಪತಿ, ಶಿವಪುತ್ರಪ್ಪ, ಹಂಚಿನಾಳ, ಇ ಮಂಜುನಾಥ್, ಕೆ ರಮೇಶ್, ಮಾಂತೇಶ್ ಸ್ವಾಮಿ, ಶಿವಪುತ್ರಯ್ಯ ಹಿರೇಮಠ್, ಮಾಳಿಗಿ ಈರಣ್ಣ, ಸಂಗಪ್ಪ ಪಿ, ಮಹೇಶ್ ಜವಳಿ ಹಾಗೂ ಸಮಿತಿಯ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಅದ್ಭುತ ನಡಿಗೆ ನ್ಯೂಸ್ ಇದು ನಿಮ್ಮ ಚಾನೆಲ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸುದ್ದಿ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ. ಶರಣಪ್ಪ 9976138382. ಗಂಗಾವತಿ ಹಾಗೂ ಸುತ್ತಮುತ್ತಲ ಗ್ರಾಮದ ಸದ್ಭಕ್ತರಲ್ಲಿ ವಿನಂತಿಸಿಕೊಳ್ಳುವುದೆಂದರೆ ಶ್ರೀ ಗಣೇಶ, ಶ್ರೀ ವೀರಣ್ಣ, ಶ್ರೀ ವೀರಭದ್ರೇಶ್ವರ ಮೂರ್ತಿಗಳ 10ನೇ ವರ್ಷದ ಪ್ರತಿಷ್ಠಾಪನದ ಹಾಗೂ ಈರಣ್ಣ ದೇವರ 32ನೇ ವರ್ಷದ 108 ಕುಂಭ ಮಹೋತ್ಸವದ ಆಹ್ವಾನ ಪತ್ರಿಕೆ ದಿನಾಂಕ 10/9/26 ಗುರುವಾರ ಈ ಕುಂಭಮೇಳ ನೆರವೇರುವ ಸದ್ಭಕ್ತ ಮಂಡಳಿ ಬಂದು ಈ ಚನ್ನಬಸವೇಶ್ವರ ಬಂದು ತಮ್ಮ ಭಕ್ತಿಗೌರವದ ನಮನಗಳು ಸಲ್ಲಿಸಬೇಕೆಂದು ವಿನಂತಿ. ಹಾಗೂ ಈರಣ್ಣ ದೇವರ ಗುಡಿಯ ಮುಂಭಾಗದಲ್ಲಿ ರಾಜಗೋಪುರದ ಶಂಕುಸ್ಥಾಪನೆ ಹಾಗೂ ಶಂಕುಸ್ಥಾಪನೆ ಕಾರ್ಯಕ್ರಮ ಶ್ರೀಮತಿ ಅರುಣಾಲಕ್ಷ್ಮಿ ಮತ್ತು ಸನ್ಮಾನ್ಯ ಶ್ರೀ ಜನಾರ್ದನ್ ರೆಡ್ಡಿ ಅವರು ಮಾನ್ಯ ಶಾಸಕರು ಗಂಗಾವತಿ ವಿಧಾನಸಭಾ ಕ್ಷೇತ್ರ ಇವರಿಂದ ನೆರವೇರಿಸಲಾಗುವುದು. ಹಾಗೂ ಸದ್ರಿಯವರಿಗೆ ಸನ್ಮಾನ ಸಮಾರಂಭ ಇರುವುದು. ಸದ್ಭಕ್ತ ಮಂಡಳಿಯೆಲ್ಲ ಬಂದು ಈರಣ್ಣ ದೇವರ ಭಕ್ತಿಗೆ 10ನೇ ವರ್ಷದ ಪ್ರತಿಷ್ಠಾಪನೆ ಶ್ರೀ ಈರಣ್ಣ ದೇವರ 32ನೇ ವರ್ಷದ 108 ಕುಂಭ ಮಹೋತ್ಸವಕ್ಕೆ ಸರ್ವರಿಗೆ ಸುಸ್ವಾಗತ. ದಿನಾಂಕ 10/9/2026 ಒಂದು ಕಾರ್ಯಕ್ರಮ ನಡೆಯುತ್ತದೆ. ಎಲ್ಲರೂ ಬರಬೇಕಾಗಿ ವ್ಯವಸ್ಥೆ ಇರುತ್ತದೆ. 10/9/2026 ಬೆಳಗ್ಗೆ 11:45 ಗಂಟೆಗೆ ಶ್ರೀ ಈರಣ್ಣ ದೇವರ ಗುಡಿಯ ಮುಂಭಾಗದಲ್ಲಿ ರಾಜಗೋಪುರದ ಶಂಕುಸ್ಥಾಪನಾ ಕಾರ್ಯಕ್ರಮ ಇರುತ್ತದೆ. ಶ್ರೀಮತಿ ಅರುಣಲಕ್ಷ್ಮಿ ಮತ್ತು ಶ್ರೀ ಮಾನ್ಯ ಜನಪ್ರಿಯ ಶಾಸಕರ ಜನಾರ್ದನ್ ರೆಡ್ಡಿ ಅವರು ಮಾನ್ಯ ಶಾಸಕರು ಗಂಗೋತ್ರಿ ವಿಧಾನಸಭಾ ಕ್ಷೇತ್ರ ಇವರಿಂದ ನೆರವೇರಿಸಲಾಗುವುದು. ಹಾಗೂ ಸದ್ರಿಯವರಿಗೆ ಸನ್ಮಾನ ಕುಂಭವನ್ನು ತೆಗೆದುಕೊಂಡು ಶ್ರೀ ಈರಣ್ಣ ದೇವರಿಗೆ ಆಗಮಿಸಿ ಪ್ರಸಾದ ಇರುತ್ತದೆ. ವ್ಯವಸ್ಥೆ ಮಾಡಬೇಕು. ಗಣೇಶ, ಈರಣ್ಣ, ವೀರಭದ್ರೇಶ್ವರ ಮೂರ್ತಿಗಳ 10ನೇ ವರ್ಷದ ಪ್ರತಿಷ್ಠಾಪನೆ ಇರುತ್ತದೆ. ಈ ವರ್ಷ ಪ್ರತಿ ವರ್ಷದ 108 ಕುಂಭ ಪ್ರತಿ ವರ್ಷ ಇಲ್ಲಿ ಕುಂಭ ಮೆರವಣಿಗೆ ಇರುತ್ತದೆ. ಈ ವರ್ಷ ವಿಶೇಷತೆ ಏನಂದರೆ ನಮ್ಮ ರಾಜಗೋಪುರ ಶಂಕುಸ್ಥಾಪನೆಗೆ ಶ್ರೀಮತಿ ಅರುಣಾಲಕ್ಷ್ಮಿ, ಸನ್ಮಾನ್ಯ ಶ್ರೀ ಜನಾರ್ದನ್ ರೆಡ್ಡಿ ಅವರ ಕಡೆಯಿಂದ ಶಂಕುಸ್ಥಾಪನೆ ನೆರವೇರುತ್ತಿದೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಈ ಶಂಕುಸ್ಥಾಪನೆಯ ಮುಖಾಂತರ ರಾಜಗೋಪುರವನ್ನು ಶಾಸಕರು ಮಾಡಲಿದ್ದಾರೆ. ವಿಶೇಷತೆ ಏನಂದರೆ ಈ ವರ್ಷ ದೇವಸ್ಥಾನ ಪ್ರತಿ ವರ್ಷ 108 ಕುಂಭ ಕೊಟ್ಟೂರು ಬಸವೇಶ್ವರ ದೇವಸ್ಥಾನದಿಂದ ಕುಂಭ, ಡೊಳ್ಳು
ಪುರೋಹಿತರ ಸಂಖ್ಯೆಗಳು ಪ್ರತಿ ವರ್ಷದಂತೆ ಈ ಈರಣ್ಣ ದೇವರ ಅಭಿವೃದ್ಧಿಯನ್ನು ಹೆಚ್ಚಿನ ರೀತಿ ಆಗೋದ್ರಿಂದ ಸಾವಿರಾರು ಜನಸಂಖ್ಯೆ ಹೆಚ್ಚಿನ ರೀತಿಯಲ್ಲಿ ಈ ಕಾರ್ಯಕ್ರಮ ನಡೀತದೆ. ಇಲ್ಲಿ ಮತ್ತು ವ್ಯಾಪಾರಸ್ಥರು, ರೈತ ಬಾಂಧವರು, ಇಲ್ಲಿ ಸುತ್ತಮುತ್ತ ಎಲ್ಲ ಏರಿಯಾದವರು ಭಾಗವಹಿಸಿ ವಿಜೃಂಭಣೆಯಿಂದ, ಮಹಿಳಾ ಘಟಕದಿಂದ ಕುಂಭ ಮೆರವಣಿಗೆ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೆಯುತ್ತದೆ. ಇಲ್ಲಿ ಎಲ್ಲರೂ ಸುತ್ತಮುತ್ತ ಎಲ್ಲ ಜನರು ಬಂದು, ಗಂಗಾವತಿ ಸುತ್ತಮುತ್ತಲಿನ ನಾಗರಿಕ ಬಂಧುಗಳು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಈರಣ್ಣ ದೇವರ ಟ್ರಸ್ಟ್ ಕಮಿಟಿ ವತಿಯಿಂದ ನಾವು ಕೇಳಿಕೊಳ್ಳುತ್ತೇವೆ.